ವೀಕ್ಷಕರೇ ನಮಸ್ಕಾರ. ಬಿಎನ್ ಟಿವಿ ಕನ್ನಡಗೆ ಸ್ವಾಗತ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದವಳ ಕಣ್ಣಿಗೆ ಜನ ಫಿದಾ ಆಗಿದ್ದಾರೆ. ಅವಳ ಕಣ್ಣು ಹಾಗೂ ನಗು ನೋಡುಗರನ್ನ ಸಖತ್ ಅಟ್ರಾಕ್ಟ್ ಮಾಡ್ತಿದೆ. ಆಕೆ ಪಾಡಿಗೆ ರುದ್ರಾಕ್ಷಿ ಮಾರಿ ಜೀವನ ನಡೆಸ್ತಾ ಇದ್ದವಳನ್ನ ಕಂಡು ಜನ ವಾರೆ ವಾಹ್, ಎಂತ ಬ್ಯೂಟಿ, ವಾಟ್ ಎ ಐಸ್, ವಾಟ್ ಎ ಸ್ಟೈಲ್ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸದ್ಯ ಎಲ್ಲಾ ಕಡೆ ಈಕೆಯ ವಿಡಿಯೋಗಳೇ ವೈರಲ್ ಆಗ್ತದೆ. ಅಂದ ಹಾಗೆ ಅವಳ ಹೆಸರೇನು ಗೊತ್ತಾ? ಮೊನಾಲಿಸಾ. ಆಹಾ, ಎಂತ ಹೆಸರು ಅಂತೀರಾ? ಹೆಸರಿಗೆ ತಕ್ಕ ಹಾಗೆ ಅವಳ ಸೌಂದರ್ಯವೂ ಕೂಡ. ಆಕೆಗೆ ಫಿದಾ ಆಗದವರೇ ಇಲ್ಲ. ಅಂತ ಪುಣ್ಯ ಸ್ಥಳಕ್ಕೆ ಹೋದವರು ಆ ಹುಡುಗಿಯನ್ನ ನೋಡಿ ಮಾತನಾಡಿಸಿದವರೆಷ್ಟೋ. ಹಾಗಾದ್ರೆ ಯಾರ್ರೀ ಮೊನಾಲಿಸಾ ಅಂತೀರಾ? ನೀವೇ ನೋಡಿ. ಎಸ್, ಕಳೆದ ವಾರಗಳಿಂದಲೂ ಈ ಹುಡುಗಿ ಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರ್ತಿದ್ದಾಳೆ. ಇವಳ ಮಾದಕ ಮೋಹಕ ಕಣ್ಣುಗಳು ಎಲ್ಲರನ್ನೂ ಅಚ್ಚರಿ ಮೂಡಿಸಿದೆ. ರಿಪೋರ್ಟರ್ಸ್ ಈಕೆಯ ಇಂಟರ್ವ್ಯೂ ಮಾಡಿದ್ದಾರೆ. ಇದೇ ಮೊದಲು ಈ ಕುಂಭಮೇಳಕ್ಕೆ ಬಂದಿದ್ದೇನೆ ಅಂತಾಳೆ. ಈಕೆಯ ಮುಗ್ಧ ನಗು ಪಡ್ಡೆ ಹುಡುಗರ ಎದೆಯಲ್ಲಿ ಚಿಟ್ಟೆ ಬಿಟ್ಟಂತಾಗಿದೆ. ಹೌದು, ಈ ಹುಡುಗಿಯ ವಿಡಿಯೋ ಲಕ್ಷಾನುಗಟ್ಟಲೆ ವ್ಯೂಸ್ ಪಡಿತಾ ಇದೆ. ಅಂದ ಹಾಗೆ ಕೋಲ್ಮಿಂಚಿನ ಬಾಣಗಳಂತಿದ್ದ ಕಣ್ಣಿನ ನೋಟಕ್ಕೆ ಜನರು ಮಾರು ಹೋಗಿದ್ದಾರೆ. ಇಡೀ ಮಹಾಕುಂಭ ಮೇಳವೇ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗಿತ್ತು. ಹೆಣ್ಣಿನ ಅಂದ ಹೆಚ್ಚು ಮಾಡುವುದೇ ಅವಳ ಕಣ್ಣುಗಳು. ಇಂದೋರ್ನಿಂದ ಬಂದಿರುವ ಈ ಯುವತಿಯ ಹೆಸರು ಮೊನಾಲಿಸಾ. ಮುದ್ದು ಹಾಗೂ ಮುಗ್ಧ ಯುವತಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಕೆಲವರಂತೂ ಈ ಯುವತಿಯನ್ನು ಹಾಲಿವುಡ್ ನಟಿ ಏಂಜಲಿನಾ ಜೋಲಿಗೆ ಹೋಲಿಸ್ತಾ ಇದ್ದಾರೆ. ಗಂಗೆಯಲ್ಲಿ ಮುಳುಗಿದವರಿಗಿಂತ ಈಕೆಯ ಕಂಗಳಲ್ಲಿ ಮುಳುಗಿದವರೇ ಹೆಚ್ಚು ಅಂತ ಕಮೆಂಟ್ ಹಾಕ್ತಿದ್ದಾರೆ. ಒಟ್ನಲ್ಲಿ ಮೇನಕೆಯ ಅಂದಕ್ಕೆ ವಿಶ್ವಾಮಿತ್ರನೇ ಸೋಲುತ್ತಾನೆ ಅಂದ್ರೆ ನಾವು ನೀವುಗಳು ಯಾವ ಲೆಕ್ಕ? ಈ ಹೆಣ್ಣಿನ ಸೌಂದರ್ಯವೇ ಅಂತಹದು, ಎಂತವರನ್ನು ತನ್ನತ್ತ ಸೆಳೆಯುವಂತೆ ಮಾಡುತ್ತೆ. ಸದ್ಯ ಮೊನಾಲಿಸಾ ಮಹಾಕುಂಭ ಮೇಳದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾಳೆ ಅಂದ್ರೆ ತಪ್ಪಿಲ್ಲ. ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ. ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.